ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕರೋಪಾಡಿ ಗ್ರಾಮದ ಆನೆಕಲ್ಲು ಪ್ರದೇಶದಲ್ಲಿರುವ ಜಲದುರ್ಗಾ ಪರಮೇಶ್ವರಿ ದೇವಸ್ಥಾನವು ಒಂದು ಪವಿತ್ರ ಕ್ಷೇತ್ರ. ಇದು ಕೇವಲ ದೇವಾಲಯವಲ್ಲ, ಗ್ರಾಮಸ್ಥರ ನಂಬಿಕೆ ಮತ್ತು ಪರಂಪರೆಯ ಪ್ರತೀಕವಾಗಿದೆ. ಜಲದುರ್ಗಾ ಪರಮೇಶ್ವರಿಯನ್ನು ಮಳೆ, ಕೃಷಿ ಹಾಗೂ ಪ್ರಕೃತಿ ವೈಪರೀತ್ಯಗಳಿಂದ ಗ್ರಾಮವನ್ನು ರಕ್ಷಿಸುವ ದೇವಿಯಾಗಿ ಭಕ್ತರು ಆರಾಧಿಸುತ್ತಾರೆ. ತುಳುನಾಡಿನ ಧಾರ್ಮಿಕ ಸಂಸ್ಕೃತಿಗೆ ಸಂಬಂಧಿಸಿದ ಈ ದೇವಾಲಯವು ಪುರಾತನ ಹಿನ್ನೆಲೆಯನ್ನು ಹೊಂದಿದೆ. ಜಾತ್ರೆ ಮತ್ತು ವಾರ್ಷಿಕೋತ್ಸವದ ಸಮಯದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡುತ್ತಾರೆ. ವಿವಿಧ ಪೂಜೆಗಳು ಮತ್ತು ಹರಕೆ ಸೇವೆಗಳು ವರ್ಷಪೂರ್ತಿ ನಡೆಯುತ್ತವೆ. ನಾನು ಅತಿ ಪವಿತ್ರವಾದಂತಹ ಕರೋಪಾಡಿ ಗ್ರಾಮ ಆನೆಕಲ್ಲು ಪಡ್ಪು ಅಂತ ಹೇಳುವ ಜಾಗದಲ್ಲಿ ತಾಯಿ ಜಲದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆವರಣದ ಒಳಗಡೆ ಇದ್ದಾರೆ. ತಾಯಿ ಜಲದುರ್ಗಾ ಪರಮೇಶ್ವರಿ ದೇವಸ್ಥಾನ 2017ರಲ್ಲಿ ಪುನರ್ಸ್ಥಾಪನೆ ಆಯಿತು. ಬಹುಶಃ ಅದಕ್ಕಿಂತ ಹಿಂದೆ ಸುಮಾರು 500 ವರ್ಷ ಇದು ಭೂಗತ ಆಗಿತ್ತು. ಒಂದು ವಿಶೇಷವಾದಂತಹ ನಮ್ಮ ಹಿಂದೂ ಋಷಿಗಳ ಸಂಕಲ್ಪ ಏನಂತಂದರೆ, ಯಾವುದೇ ದೈವಿ ಶಕ್ತಿ ಇರ್ಬೋದು, ಒಂದು ಸಲ ಅದು ವಿಶೇಷ ರೂಪದಲ್ಲಿ ಭೂಮಿಯಲ್ಲಿ ಬಂದು ನೆಲೆಸುವಂತೆ ಮಾಡಿದರೆ ಅದು ಯಾವುದೇ ಕಾರಣಕ್ಕೆ ನಶಿಸಿ ಹೋಗುವುದಿಲ್ಲ. ಒಂದು ವೇಳೆ ದೇವಸ್ಥಾನ ನಾಶ ಆದರೂ ದೈವಿ ಶಕ್ತಿ ಹಾಗೇ ಇರ್ತದೆ. ಅವರ ಸಂಕಲ್ಪದ ಪ್ರಕಾರವಾಗಿ ಕಾಲಕ್ಕೆ ಅನುಗುಣವಾಗಿ ಅದು ರೀಸರ್ಫೇಸ್ ಅಂತ ಹೇಳ್ತೀವಿ, ಆ ಥರದ ಒಂದು ಘಟನೆ ನಡೀತದೆ. ನಾನು ಶ್ಯಾಮ್ ಭಟ್ ಅಂತ ಅಡ್ವೊಕೇಟು, ಮೂಲತಃವಾಗಿ ಒಡಿಯೂರು ಅಂತ ಹೇಳಿ ನಮ್ಮದು ಜನ್ಮಸ್ಥಳ. 2011ರಲ್ಲಿ ನನ್ನ ಹೆಂಡತಿ ಅದಿತಿ ಅಂತ, ಅವಳು ಇಲ್ಲ ಈಗ, ಅವಳು ನಾನು ಮೂಲ್ಕಿಯಲ್ಲಿ ಕಮಲಾಕ್ಷ ಕಾಮತ್ ಅಂತ ಹೇಳುವವರ ಒಂದು ಮಹಾಮಾಯಿ ದೇವಸ್ಥಾನಕ್ಕೆ ಹೋಗಿದ್ದೆವು. ಅಂದರೆ ಆವಾಗ ದೇವಸ್ಥಾನ ಇನ್ನೂ ಆಗಿರಲಿಲ್ಲ, ಅವರ ಮನೆಯಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾಯಿದ್ರು. ಅವರು ಪೂಜೆ ಮಾಡುವ ಸಮಯದಲ್ಲಿ ಅವರಿಗೆ ದೇವಿಯ ಕೊಟ್ಟಂಥ ಒಂದು ಮೆಸೇಜ್ ನಮಗೆ ಹೇಳಿದ್ರು. ನಮ್ಮ ಹಿಂದಿನ ಜನ್ಮಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಚೀನ ದೇವಿಯ ಚತುರ್ಭುಜ ದುರ್ಗೆಯ ದೇವಿಯ ಒಂದು ದೇವಾಲಯ ನಾಶ ಆಗಿ ಹೋಗಿದೆ. ನಮ್ಮ ಹಿರಿಯರು ಯಾವ ಜಾಗದಲ್ಲಿದ್ದರೂ ಆ ಜಾಗದಲ್ಲಿ ಆ ದೇವಸ್ಥಾನ ಇರ್ತದೆ. ನಿಮಗೆ ಕಾಲಾನುಕ್ರಮದಲ್ಲಿ ಆ ಜಾಗ ನಿಮಗೆ ಸಿಗ್ತಾರೆ, ಅಲ್ಲಿ ನೀವು ದೇವಸ್ಥಾನವನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ದೊಡ್ಡ ಒಂದು ಶ್ರದ್ಧೆಯನ್ನು ವಹಿಸ್ತೀರಾ ಅಂತ ಹೇಳುವಂಥ ವಿಷಯವನ್ನು ಹೇಳಿದರು. ಅದೇ ಥರ 2013ರಲ್ಲಿ ನಮಗೆ ಇಲ್ಲಿ ರಾಮಣ್ಣ ಶೆಟ್ಟರು ಅಂತ ಇದ್ದಾರೆ, ಅವರು ಆಗ ಪಂಚಾಯತ್ ಸದಸ್ಯರಾಗಿದ್ದರು. ಅವರು ಬಂದು ನನಗೆ ಹೇಳಿದರು, ಇಲ್ಲಿ ಕೃಷ್ಣನಾಯ್ಕ ಮತ್ತು ಅವರ ತಾಯಿ ಸೀತಮ್ಮ ಅವರಿಗೆಲ್ಲ ಸೇರಿದಂತಹ ಜಾಗದಲ್ಲಿ ನಾಗಗಳೆಲ್ಲ ಬರ್ತಾ ಇದೆ, ಅಲ್ಲಿ ಒಂದು ದುರ್ಗಾದೇವಿಯ ಸಾನ್ನಿಧ್ಯ ಇದೆ ಅಂತ ಹೇಳೋದನ್ನು ಕಣಿಯೂರಿನ ಶ್ರೀ ಮಾಬಲ ಸ್ವಾಮೀಜಿಯವರು ಬಂದು ಹೇಳಿ ಹೋಗಿದ್ದಾರೆ, ನೀವು ಬನ್ನಿ ಅಲ್ಲಿಗೆ ಅಂತ. ಹಾಗೆ ನಾವು ಇಲ್ಲಿ ಬಂದು, ನಾವು ಮಲಾರಿಗೆ ಅಲ್ಲಿ 2 ಸ್ಥಾನಗಳಿದೆ, ಒಂದು ಬ್ರಹ್ಮಸ್ಥಾನ ಅಂತ ಹೇಳ್ತಕ್ಕಂಥದ್ದು, ಇನ್ನೊಂದು ಹೊಳೆಯ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಆ 2 ಸ್ಥಾನಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ನಾವು ಇಲ್ಲಿಗೆ ಬಂದಿರತಕ್ಕಂಥದ್ದು. ಬಂದು ಇಲ್ಲಿ ಹೊಳೆಯಲ್ಲೇ ಬಂದು ಒಂದು ಜಾಗದಲ್ಲಿ ಈ ತೋಟಕ್ಕೆ ಹೋಗೋಣ ಅಂತ ಹೇಳಿ ಮೇಲಕ್ಕೆ ಬಂದು ಒಂದು ಕಡೆ ನಿಂತ್ಕೊಂಡು, ಅಷ್ಟೊತ್ತಿಗೆ ಇಲ್ಲಿಗೆ ಸುತ್ತಮುತ್ತಲಿನ ಅದರಲ್ಲಿ ವಿಶೇಷವಾಗಿ ಕೃಷ್ಣನಾಯ್ಕು, ಈಶ್ವರನಾಯ್ಕು ಅವರೆಲ್ಲ ಬಂದು ಓಡ್ಕೊಂಡು ಬಂದರು. ಅವ್ರು ಹೇಳಿದ್ರು, ನೋಡಿ ಒಳ್ಳೆಯ ಸಮಯಕ್ಕೆ ಬಂದಿದ್ದೀರಾ, ನಮ್ಮ ದೈವದ ಒಂದು ನುಡಿಯಂತೆ ನೀವು ಸರಿಯಾದ ಸಮಯದಲ್ಲಿ ಬಂದಿದ್ದೀರಾ, ಇಲ್ಲಿ ಇದೇ ಜಾಗದಿಂದ ನಮಗೆ ನಾಗರಹಾವುಗಳೆಲ್ಲ ಬರೋದು ಅಂತ ಹೇಳಿ. ಮತ್ತು ಅಷ್ಟಮಂಗಲ ಪ್ರಶ್ನೆ ಚೈಕೋಟು ಸುಬ್ರಹ್ಮಣ್ಯ ಭಟ್ರ ಒಂದು ದೈವಜ್ಞರ ಅವರನ್ನೇ ಕೇಂದ್ರಬಿಂದುವಾಗಿ ಇಟ್ಕೊಂಡು ಒಂದು ಅಷ್ಟಮಂಗಲ ಪ್ರಶ್ನೆ ಮಾಡಲಾಯಿತು. ಅದರಲ್ಲಿ ಅವರು ನಾವು ಬಂದು ನಿಂತಹ ಜಾಗವನ್ನು ಡಿಗ್ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಡಿಗ್ ಮಾಡಿದ್ರು. ಡಿಗ್ ಮಾಡುವಾಗ ಸುಮಾರು ನೆಲದಿಂದ 2.5 ಅಡಿ ಕೆಳಗೆ ಹೋದಾಗ ನಮಗೆ ದೇವಸ್ಥಾನದ ಫೌಂಡೇಶನ್ ಸಿಕ್ತು. ಅದು ನದಿಯ ಬದಿಯಲ್ಲಿ ಇತ್ತು. ಆ ಭೂಭಾಗದಲ್ಲಿ ಮತ್ತೆ ಪುನರ್ನಿರ್ಮಾಣ ಮಾಡೋದು ಕಷ್ಟ ಇದೆ ಅಂತ ಹೇಳಿ ಅಲ್ಲಿ ನಾಗ ಸಾನ್ನಿಧ್ಯವನ್ನು ಮಾಡಿ, ಈ ದೇವಿಯ ಸಾನ್ನಿಧ್ಯವನ್ನು ಈಗ ಸ್ವಲ್ಪ ಈಚೆಗೆ ನಾವು ಶಾಸ್ತ್ರದ ಪ್ರಕಾರವಾಗಿ ತಗೊಂಡು ಬಂದು ಈ ದೇವಸ್ಥಾನವನ್ನು ಕಟ್ಟಲಾಯಿತು. ಇನ್ನೊಂದು ವಿಶೇಷ ಏನಂತಂದರೆ, ಈ ದೇವಿಯ ವಿಗ್ರಹವನ್ನು ನಾವು ಮೈಸೂರಿನಿಂದ ಮಾಡಿ ತಂದಿದ್ದು. ಅದು ಎಲ್ಲಿಂದ ಬಂದಿದೆ, ಯಾವ ಗ್ರಾಮದಿಂದ ಅಂತಂದರೆ, ಅಯೋಧ್ಯೆಯಲ್ಲಿ ರಾಮಲಾಲನ ವಿಗ್ರಹವನ್ನು ಯಾವ ಊರಿಂದ ತಗೊಂಡ್ಬಂದಿದ್ರೆ ಅದೇ ಊರಿಂದ ನಾವು ಈ ಕಲ್ಲಿನಿಂದ ಈ ದೇವಿ ಮಾಡಿ ಇಲ್ಲಿಗೆ ತಗೊಂಡ್ಬಂದಿದ್ದು. ವಿಟ್ಲದ ಕಡೆಯಿಂದ ಬರುವುದಾದರೆ ಕನ್ಯಾನ ದಾಟಿದ ನಂತರ ಕುಳ್ಪರ್ ತನಕ ಇರ್ತದೆ. ಅದಾದ ನಂತರ ಸ್ವಲ್ಪ ಮುಂದಕ್ಕೆ ಬಂದಾಗ ಬಲಭಾಗಕ್ಕೆ ಮಲಾರ್ ಬೀಡಿಗೆ ಹೋಗುವಂಥ ರಸ್ತೆಯಲ್ಲಿ 1 ಕಿಲೋಮೀಟರ್ ಬರಬೇಕು. ಅಲ್ಲಿಗೆ ಡೌನಿಗೆ
ಒಂದು 2 ಫರ್ಲಾಂಗ್ ಕೆಳಗೆ ಬಂದರೆ ನಮ್ಮ ದೇವಾಲಯ ಸಿಗ್ತದೆ. ಮಲ್ಲಾರ್ ಬೀಡ್ಗೆ ಬರುವಂಥ ಜಾಗ. ಅದೇ ರೀತಿ ನೀವು ಮಂಗಳೂರು ಕಡೆಯಿಂದ ಬರೋದಾದರೆ ಆನೆಕಲ್ಲು ರಿವರ್ ಕ್ರಾಸ್ ಮಾಡಿ ಒಂದು 3/4 ಕಿಲೋಮೀಟ್ರ್ ಆದಾಗ ಲೆಫ್ಟಿಗೆ ಈ ಮಲ್ಲಾರ್ ಬೀಡು ರಸ್ತೆ ಸಿಗ್ತದೆ. ಅದರಲ್ಲಿ 1 ಕಿಲೋಮೀಟ್ರ್ ಬಂದರೆ ಈ ದೇವಾಲಯ ಸಿಗ್ತದೆ. ಇಲ್ಲಿ 3 ಹೊತ್ತು ಪೂಜೆ ಇದೆ. ಇಲ್ಲಿ ಪುರೋಹಿತರು ಅಕಸ್ಮಾತ್ ನೀವು ಬಂದಾಗ ದೇವಾಲಯ ಬಾಗಿಲು ಹಾಕಿದ್ರು ಪಕ್ಕದಲ್ಲಿ ಪುರೋಹಿತರ ಕ್ವಾರ್ಟರ್ಸ್ ಇದೆ, ಅಲ್ಲಿ ಕರೆದ್ರೆ ಅವ್ರು ಬರ್ತಾರೆ. ಇಲ್ಲಿ ಗೋಪುರದಲ್ಲಿ ನೀವು ಒಂದು ಶಿವಲಿಂಗವನ್ನು ನೋಡ್ಬೋದು. ಇದನ್ನು ಬಾಣಲಿಂಗ ಅಂತ ಹೇಳ್ಬೋದು. ನರ್ಮದಾ ನದಿಯಿಂದ ಅನಾದಿ ಕಾಲದಲ್ಲಿ ಯೋಗಿ ಮಚ್ಚೇಂದ್ರನಾಥ್ ಅವರು ಸಂಧಿರ್ತಕ್ಕಂತಹ ಒಂದು ಶಿವಲಿಂಗ. ನಾಡಿ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದೇನೆಂದರೆ ಇದಕ್ಕೆ ಅಗಸ್ತ್ಯ ಋಷಿಗಳು ಪೂಜೆ ಮಾಡಿದ್ರು, ಗೋರಖನಾಥ್ ಪೂಜೆ ಮಾಡಿದ್ರು, ವಿಶ್ವಾಮಿತ್ರ ಋಷಿಗಳು ಪೂಜೆ ಮಾಡಿದ್ರು, ನಾರದ ಮಹರ್ಷಿಗಳು ಪೂಜೆ ಮಾಡಿದ್ರು. ಇಷ್ಟು ವಿಷಯಗಳು ಬಂದಿದೆ. ಅತ್ಯಂತ ಪವಿತ್ರವಾದಂತಹದ್ದು. ನಾಡಿ ಪ್ರಶ್ನೆಯಲ್ಲಿ ಬಂದಂಥ ಹೆಸರು ಶಿವ ಯೋಗೇಶ್ವರ ಅಂತ. ಅಗಸ್ತ್ಯರ ಹೆಸರು ನಾವು ಸೇರಿಸಿಕೊಂಡು ಅಗಸ್ತ್ಯ ಶಿವ ಯೋಗೇಶ್ವರ ಅಂತ ಹೇಳಿ ಅವರನ್ನ ಕರೀತೇವೆ. ಯಾಕಂದ್ರೆ ಅಗಸ್ತ್ಯರ ಒಂದು ಸಂಕಲ್ಪದಲ್ಲಿ ಸಿಕ್ಕಿರ್ತಕ್ಕಂತಹದ ಶಿವಲಿಂಗ ಇದೆ. ಈ ದೇವಸ್ಥಾನವು ಧಾರ್ಮಿಕ ಸ್ಥಳ ಮಾತ್ರವಲ್ಲದೆ ಗ್ರಾಮದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಪ್ರಮುಖ ಕೇಂದ್ರವಾಗಿಯೂ ಬೆಳೆಯುತ್ತಿದೆ.